ಅಧ್ಯಕ್ಷರಾದ ಶ್ರೀ ಶಂಕರ್ ರಾಮಲಿಂಗಯ್ಯ ಅವರ ಆದೇಶದ ಮೇರೆಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿರಿಗನ್ನಡ ನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕರ್ನಾಟಕ ಭೀಮಸೇನೆ ಹಿರಿಯೂರು ತಾಲೂಕು ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಯಿತು. ಈ ಧರಣಿ ಸತ್ಯಾಗ್ರಹದ 3ನೇ ದಿನವಾದ ಇಂದು ತಾಲೂಕು ದಂಡಾಧಿಕಾರಿಗಳು ಹೋರಾಟದ ಸ್ಥಳಕ್ಕೆ ಬಂದು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು. ಅವರ ಮಾತಿಗೆ ಬೆಲೆ ಕೊಟ್ಟು ಇಂದು ಹೋರಾಟವನ್ನ ನಿಲ್ಲಿಸಲಾಯಿತು. ಈ ಹೋರಾಟದಲ್ಲಿ ಪಾಲ್ಗೊಂಡ ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ವಿ, ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತು, ತಾಲೂಕು ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಎನ್, ತಾಲೂಕು ಉಸ್ತುವಾರಿ ಅಧ್ಯಕ್ಷರಾದ ಸುರೇಶ್ ಎಸ್, ಕಾರ್ಯಾಧ್ಯಕ್ಷರಾದ ತಿಮ್ಮಯ್ಯ ಬಗ್ಗನಾಡು, ಯುವ ಘಟಕದ ಅಧ್ಯಕ್ಷರಾದ ಮಹೇಶ್ ಪಟ್ರಹಳ್ಳಿ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮಹಮ್ಮದ್ ಖಾಸಿಂ, ತಾಲೂಕು ಸಂಘಟನಾ ಕಾರ್ಯದರ್ಶಿಗಳಾದ ಕುಮಾರ್ ಎಸ್, ಕಾರ್ಯದರ್ಶಿ ಮಾರುತಿ ಕೆಬಿ, ಪ್ರಭಾಕರ್ ಟಿ, ತಿಪ್ಪೇಸ್ವಾಮಿ ಗೌಡನಹಳ್ಳಿ, ಆಟೋ ಘಟಕದ ಅಧ್ಯಕ್ಷರಾದ ನಾಗರಾಜ್ ಟಿ, ಕಾರ್ಮಿಕರ ಘಟಕದ ನಗರ ಅಧ್ಯಕ್ಷರಾದ ಶಾರುಖ್ ಮತ್ತು ಉಪಾಧ್ಯಕ್ಷರಾದ ಪವನ್ ಕುಮಾರ್, ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷರಾದ ಹಬೀಬ್, ಕಾರ್ಮಿಕ ಮುಖಂಡರಾದ ಮುಕುಂದ್, ಶಿವು, ರಘು, ದಾದಾಪೀರ್, ತಿಪ್ಪೇಸ್ವಾಮಿ, ಸಲ್ಮಾನ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿದ್ರು. ವರದಿಗಾರರು ಬಸವರಾಜ್ ಎನ್ಎಚ್, A1 ಕನ್ನಡ ನ್ಯೂಸ್. ಬೇಡಿಕೆಯನ್ನು ಸ್ವೀಕರಿಸಿರುತ್ತೇನೆ. ಈ ಬೇಡಿಕೆ ಈಡೇರಿಕೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕಳಿಸಿ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ನಿಮ್ಮೆಲ್ಲರೂ ಸಹಕಾರ ಇರಬೇಕಾಗುತ್ತೆ. ಈ ಸ್ಥಳೀಯ ಲೇಬರ್ ಇನ್ಸ್ಪೆಕ್ಟರ್ಸ್ ಆಗಲಿ ಇನ್ನೊಂದಾಗಲಿ ವಿತೌಟ್ ಅವರು ಕೋಆಪ್ರೇಷನ್ ಏನಕ್ಕೂ ಮುಂದುವರೆದ ಕಷ್ಟ ಆಗುತ್ತೆ. ಏನೇನು ತಿಳ್ಕೊಂಡು ಬಂದಿದ್ದು ಕೂಡ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ. ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ ಸಾಕಷ್ಟು ಬಾರಿ ನಾವು ಪ್ರತಿಭಟನೆಗಳನ್ನು ಮಾಡಿ ಮನವಿಯನ್ನು ಕೊಡ್ತಾನೆ ಬರ್ತಾ ಇದ್ದೀವಿ ಸರ್. ಇದು ಯಥಾಸ್ಥಿತಿ ಮುಂದುವರಿತಾನೆ ಇದೆ. ನಕಲಿ ಇಲ್ಲ, ನೀಡ್ತಕ್ಕಂಥ ಕಿಟ್ಗಳು ನಕಲಿಗೆ ಹೋಗ್ತಾ ಇದ್ದಾವೆ. ಹಿಂದಿದ್ದಂಥ 11,500 ಕೋಟಿ 6,700 ಕೋಟಿ ಬಂದಿದೆ ಸರ್. ಹೀಗೆ ಮುಂದುವರೆದರೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಮುಂದೆ ಒಂದು ಭವಿಷ್ಯದಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಖಾಲಿ ಆಗುತ್ತೆ ಸರ್. ಈಗ ಇರ್ತಕ್ಕಂಥದ್ದು ಲ್ಯಾಪ್ಟಾಪ್ಗಳನ್ನ ಮತ್ತೆ ಮರುಪರಿಶೀಲನೆ ಆಗುತ್ತೆ. ನಿಜವಾದ ಕಟ್ಟಡ ಕಾರ್ಮಿಕರಿಗೆ ದೊರೀಬೇಕು ಅಷ್ಟೇ ಸರ್ ನಮ್ಮ ಉದ್ದೇಶ. ಮತ್ತು ಅದು ಹಲವು ಬೇಡಿಕೆಗಳಿದ್ದಾವೆ. ಕೂಡಲೇ ಅವನ್ನ ಸರ್ಕಾರಕ್ಕೂ ಸಂಬಂಧಪಟ್ಟ ಸರ್ಕಾರ ಗಮನಕ್ಕೆ ತರಬೇಕು ಅಂತ, ಆಮೇಲೆ ಬೇಡಿಕೆ ಈಡೇರಿಸಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ ಸರ್.